ಭೂಗೋಳದ ದೃಷ್ಟಿಯಲ್ಲಿ ನೋಡಿದರೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ವೈವಿಧ್ಯಮಯವಾದ ಭೂಗರ್ಭ ಇತಿಹಾಸ ಹೊಂದಿರುವ ದೇಶ ಯಾವುದು ಅಂದ್ರೆ ಒಂದೇ ಉತ್ತರ ನಮ್ಮ ಭಾರತ ದೇಶ. ಭಾರತ ಕೇವಲ ಒಂದು ಭೌಗೋಳಿಕ ಪ್ರದೇಶ ಮಾತ್ರವಲ್ಲ, ಇದು ಕೋಟ್ಯಂತರ ವರ್ಷಗಳ ಭೂಗರ್ಭ ಕ್ರಾಂತಿಗಳು, ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಗಳು, ಪ್ರಕೃತಿಯ ಅದ್ಭುತಗಳು ಮತ್ತು ದೊಡ್ಡ ದೊಡ್ಡ ಸ್ಫೋಟಗಳ ಸಾಕ್ಷಿಯಾಗಿ ನಿಂತ ಭೂಮಿ. ಈ ಭೂಭಾಗ ಸುಮಾರು 9,000 ಕಿಲೋಮೀಟರ್ಗಳ ದೂರವನ್ನು ಏಕಾಂಗಿಯಾಗಿ ಪ್ರಯಾಣಿಸಿ ಈಗ ನಾವು ನೋಡ್ತಿರೋ ರೂಪವನ್ನು ಪಡೆದುಕೊಂಡಿದೆ. ಅದರೊಳಗೆ 20 ಕೋಟಿ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಅಡಗಿದೆ. ಹಿಮಾಲಯದ ಎತ್ತರದ ಶಿಖರಗಳು, ಗಂಗಾ ನದಿಯ ಪವಿತ್ರ ಪ್ರವಾಹ, ಡೆಕ್ಕನ್ ಪೀಠಭೂಮಿಯ ವಿಶಾಲ ಭೂಮಿ, ಪಶ್ಚಿಮ ಮತ್ತು ಪೂರ್ವ ಘಾಟ್ಗಳ ಗೋಡೆಗಳು ಇವೆಲ್ಲವೂ ಸಹಜವಾಗಿ ರೂಪುಗೊಂಡವಲ್ಲ. ಪ್ರತಿ ಬೆಟ್ಟ, ಪ್ರತಿ ನದಿ, ಪ್ರತಿ ಕಲ್ಲು ನಮ್ಮ ಭೂಮಿಯ ಹೋರಾಟಮಯ ಕಥೆಯನ್ನು ಹೇಳುತ್ತವೆ. ಈ ಇತಿಹಾಸವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ತಾಯ್ನಾಡಿನ ನಿಜವಾದ ಮಹತ್ವವನ್ನು ಗ್ರಹಿಸಬಹುದು. ನಿಮ್ಗೆ ಗೊತ್ತಾ, ಭಾರತ ಒಮ್ಮೆ ಸಂಪೂರ್ಣವಾಗಿ ಬೇರೆ ಸ್ಥಳದಲ್ಲಿತ್ತು. ಹೌದು, ಅದು ಗಾಂಡ್ವಾನಾ ಎನ್ನುವ ದೊಡ್ಡ ಸೂಪರ್ ಕಾಂಟಿನೆಂಟ್ನ ಭಾಗವಾಗಿತ್ತು. ಈ ಗಾಂಡ್ವಾನಾದಿಂದ ಬೇರ್ಪಟ್ಟು ಸಮುದ್ರಗಳ ನಡುವೆ ಸಾವಿರಾರು ಕಿಲೋಮೀಟರ್ಗಳನ್ನು ಕ್ರಮಿಸಿ ಕೊನೆಗೆ ಏಷ್ಯಾ ಖಂಡದೊಂದಿಗೆ ಡಿಕ್ಕಿ ಹೊಡೆದಾಗ ಹಿಮಾಲಯಗಳು ರೂಪುಗೊಂಡವು. ಆ ಡಿಕ್ಕಿಯಿಂದಾಗಿ ಮಾತ್ರ ಗಂಗಾ, ಯಮುನಾ, ಬ್ರಹ್ಮಪುತ್ರದಂತಹ ಮಹಾನದಿಗಳು ಹುಟ್ಟಿದವು. ಅದಕ್ಕಿಂತ ಮುಂಚೆ ನಾವು ಈಗ ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಲಾವಾ ಪ್ರವಾಹಗಳಿದ್ದವು. ಡೆಕ್ಕನ್ ಟ್ರ್ಯಾಪ್ ಎನ್ನುವ ಈ ಪೀಠಭೂಮಿ ಈಗ ಕೋಟ್ಯಂತರ ಜನರಿಗೆ ಜೀವನ ಸ್ಥಳವಾಗಿ ಬದಲಾಗಿದೆ. ಆದರೆ ಒಮ್ಮೆ ಭೂಮಿಯ ಮೇಲಿನ ಅತಿ ದೊಡ್ಡ ಅಗ್ನಿಪರ್ವತ ಸ್ಫೋಟಗಳ ಫಲವಾಗಿ ರೂಪುಗೊಂಡಿತು. ಈ ಸ್ಫೋಟಗಳು ಡೈನೋಸಾರ್ಗಳ ಅಳಿವಿಗೂ ಒಂದು ಕಾರಣವೆಂದು ಭಾವಿಸಲಾಗಿದೆ. ಈ ವಿವರಣೆಯಲ್ಲಿ ನೀವು ಒಂದು ಅದ್ಭುತ ಭೂಗರ್ಭ ಪ್ರಯಾಣಕ್ಕೆ ಹೊರಡುತ್ತಿದ್ದೀರಿ. ಭಾರತ ಹೇಗೆ ರೂಪುಗೊಂಡಿತು, ಗಾಂಡ್ವಾನಾದಿಂದ ಹೇಗೆ ಬೇರ್ಪಟ್ಟಿತು, ಹೇಗೆ ಉತ್ತರ ದಿಕ್ಕಿನತ್ತ ಕದಲಿತು, ಕೊನೆಗೆ ನಾವು ತಾಯ್ನಾಡು ಎಂದು ಕರೆಯುವ ಮಹಾನ್ ಭಾರತವಾಗಿ ಹೇಗೆ ಬದಲಾಯಿತು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸಿದ್ಧರಾಗಿರಿ. ಭೂಮಿಯ ಅತ್ಯಂತ ಅದ್ಭುತ ಮತ್ತು ಸಂಕೀರ್ಣ ಭೂಗರ್ಭ ಕಥೆ ನಿಮ್ಮ ಮುಂದೆ ಬರಲಿದೆ. ಸುಮಾರು 55 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ರೂಪ ಸಂಪೂರ್ಣವಾಗಿ ಬೇರೆಯಾಗಿತ್ತು. ಈಗ ನಾವು ನೋಡ್ತಿರೋ 7 ಮಹಾದ್ವೀಪಗಳು ಇರಲಿಲ್ಲ. ಬದಲಿಗೆ ಪ್ರಪಂಚವೆಲ್ಲ ಮುಖ್ಯವಾಗಿ 2 ದೊಡ್ಡ ಮಹಾಖಂಡಗಳಾಗಿ ವಿಭಜನೆಯಾಗಿತ್ತು. ಉತ್ತರ ಭಾಗದಲ್ಲಿ ಲಾರೇಷಿಯಾ ಮತ್ತು ದಕ್ಷಿಣ ಭಾಗದಲ್ಲಿ ಗಾಂಡ್ವಾನಾ. ಗಾಂಡ್ವಾನಾ ಎನ್ನುವುದು ಒಂದು ದೊಡ್ಡ ಸೂಪರ್ ಕಾಂಟಿನೆಂಟ್. ಇದರಲ್ಲಿ ಈಗ ನಾವು ಗುರುತಿಸುವ ಭಾರತ, ಆಸ್ಟ್ರೇಲಿಯಾ, ಆಫ್ರಿಕಾ, ಅಂಟಾರ್ಟಿಕಾ, ಮಡಗಾಸ್ಕರ್ ಮತ್ತು ದಕ್ಷಿಣ ಅಮೆರಿಕದಂತಹ ಭೂಭಾಗಗಳು ಎಲ್ಲವೂ ಒಟ್ಟಿಗೆ ಒಂದೇ ಭೂಮಿಯಾಗಿದ್ದವು. ಈ ಗಾಂಡ್ವಾನಾ ಖಂಡ ಸುಮಾರು 18 ಕೋಟಿ ವರ್ಷಗಳ ಕಾಲ ಜುರಾಸಿಕ್ ಕಾಲದಿಂದ ಒಂದೇ ವ್ಯವಸ್ಥೆಯಾಗಿ ಮುಂದುವರೆದಿತು. ಆ ಕಾಲದಲ್ಲಿ ಪ್ರಾಣಿಗಳು, ಮರಗಳು, ಕಾಡುಗಳು ಎಲ್ಲವೂ ಒಂದೇ ಭೂಮಿಯ ಮೇಲೆ ಬೆಳೆದವು. ಒಂದೇ ರೀತಿಯ ಜೀವ ವೈವಿಧ್ಯವನ್ನು ಹಂಚಿಕೊಂಡವು. ಉದಾಹರಣೆಗೆ, ಈಗ ಮಡಗಾಸ್ಕರ್ನಲ್ಲಿ ಕಾಣುವ ಲೆಮರ್ಗಳು ಅಥವಾ ಭಾರತದಲ್ಲಿನ ಕೆಲವು ಜಾತಿಗಳು ಈ ಸಾಮಾನ್ಯ ಮೂಲಗಳಿಂದ ಬಂದವು. ಗಾಂಡ್ವಾನಾ ಎನ್ನುವ ಹೆಸರು ಹೇಗೆ ಬಂತು? ಅದರ ಮೂಲಗಳು ನಮ್ಮ ಭಾರತ ದೇಶದಲ್ಲೇ ಇವೆ. ಮಧ್ಯ ಭಾರತದಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ವಾಸಿಸುವ ಗೋಂಡ್ ಜನಾಂಗದಿಂದ ಗೋಂಡ್ ಟ್ರೈಬ್ ಈ ಹೆಸರು ಉದ್ಭವಿಸಿದೆ. ಸಂಸ್ಕೃತದಲ್ಲಿ ಗಾಂಡ್ವಾನಾ ಎಂದರೆ ಕಾಡುಗಳು ಮತ್ತು ಬೆಟ್ಟಗಳಿಂದ ತುಂಬಿದ ಭೂಮಿ ಎಂದರ್ಥ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಮತ್ತು ಯುರೋಪಿಯನ್ ಭೂವಿಜ್ಞಾನಿಗಳು ಮಧ್ಯ ಭಾರತದಲ್ಲಿ ಪುರಾತನ ಕಲ್ಲುಗಳನ್ನು ಗಾಂಡ್ವಾನಾ ಫಾರ್ಮೇಷನ್ ಕಂಡುಹಿಡಿದರು. ಈ ಕಲ್ಲುಗಳು ಕೋಟ್ಯಂತರ ವರ್ಷಗಳ ಹಿಂದಿನವು ಮತ್ತು ಗೋಂಡ್ ಜನಾಂಗದ ಪ್ರದೇಶಗಳಲ್ಲಿವೆ. ಹೀಗಾಗಿ ಈ ಮಹಾಖಂಡಕ್ಕೆ ಗಾಂಡ್ವಾನಾ ಎಂದು ಹೆಸರಿಟ್ಟರು. ಸುಮಾರು 18 ಕೋಟಿ ವರ್ಷಗಳ ಹಿಂದೆ ಜುರಾಸಿಕ್ ಕಾಲದ ಮಧ್ಯದಲ್ಲಿ ಭೂಮಿಯ ನಿಶ್ಶಬ್ದ ಒಮ್ಮೆಲೆ ಭಗ್ನವಾಯಿತು. ಭೂಗೋಳದ ಬಿರುಗಾಳಿಯಂತಹ ಟೆಕ್ಟಾನಿಕ್ ಕ್ರಾಂತಿಗಳು ಆರಂಭವಾದವು. ಭೂಮಿಯ ರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟವು. ಗಾಂಡ್ವಾನಾ ಬೇರ್ಪಡುವುದು ಪ್ರಾರಂಭವಾಯಿತು, ಏಕೆಂದರೆ ಭೂಮಿಯೊಳಗಿನ ಮ್ಯಾಗ್ಮಾ, ದ್ರವ ಕಲ್ಲುಗಳ ಸಮುದ್ರ ಮೇಲ್ಮಟ್ಟಕ್ಕೆ ದೊಡ್ಡ ಒತ್ತಡ ಹಾಕಿತು. ಈ ಒತ್ತಡ ಮಿತಿಮೀರಿ ಭೂಮಿಯ ಮೇಲ್ಮಟ್ಟದಲ್ಲಿ ಬಿರುಕುಗಳು, ರಿಟ್ಗಳು ರೂಪುಗೊಂಡವು. ಆ ಬಿರುಕುಗಳು ಆಳವಾಗಿ ಬೆಳೆದು
ಮಹಾಖಂಡವನ್ನು ತುಂಡುಗಳಾಗಿ ಬೇರ್ಪಡಿಸಿದವು. ಗಾಂಡ್ವಾನ ಮುಖ್ಯವಾಗಿ 3 ದೊಡ್ಡ ಭಾಗಗಳಾಗಿ ವಿಭಜನೆಯಾಯಿತು. ದಕ್ಷಿಣ ಅಮೆರಿಕ ಆಫ್ರಿಕಾ ಭಾಗ ಮತ್ತು ಭಾರತ, ಮಡಗಾಸ್ಕರ್, ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕಾ ಭಾಗ. ಈ ತುಂಡುಗಳು ತಮ್ಮ ಸ್ವತಂತ್ರ ಪ್ರಯಾಣಗಳನ್ನು ಆರಂಭಿಸಿದವು. ಇದರಿಂದ ಹೊಸ ಸಮುದ್ರಗಳು, ಇಂಡಿಯನ್ ಓಷನ್ನಂತಹವು ಹುಟ್ಟಿದವು ಮತ್ತು ಹೊಸ ಭೂಭಾಗಗಳು ಉದ್ಭವಿಸಿದವು. ಸುಮಾರು 15 ಕೋಟಿ ವರ್ಷಗಳ ಹಿಂದೆ, ಕ್ರಿಟೇಷಿಯಸ್ ಕಾಲದ ಆರಂಭದಲ್ಲಿ, ಭಾರತ ಮತ್ತು ಮಡಗಾಸ್ಕರ್ ನಡುವಿನ ಪ್ರದೇಶದಲ್ಲಿ, ಈಗ ನಾವು ಮಾಸ್ಕರಿನ್ ಪ್ಲಾಟೋ ಎಂದು ಕರೆಯುತ್ತೇವೆ, ದೊಡ್ಡ ದೊಡ್ಡ ಲಾವಾ ಸ್ಫೋಟಗಳು ನಡೆದವು. ಈ ಸ್ಫೋಟಗಳು 2 ಮುಖ್ಯ ಬದಲಾವಣೆಗಳನ್ನು ತಂದವು. ಮಡಗಾಸ್ಕರ್ ಭಾರತದಿಂದ ಬೇರ್ಪಟ್ಟಿತು ಮತ್ತು ಪಶ್ಚಿಮ ಘಾಟ್ಗಳು, ವೆಸ್ಟರ್ನ್ ಘಾಟ್ಸ್ ರೂಪುಗೊಂಡವು. ಈ ಹಸಿರು ಬೆಟ್ಟಗಳು ಲಾವಾ ಪದರಗಳಿಂದ ಹುಟ್ಟಿದವು ಮತ್ತು ಈಗ ಭಾರತದಲ್ಲಿನ ಅತ್ಯಂತ ಜೀವವೈವಿಧ್ಯಮಯ ಪ್ರದೇಶಗಳಾಗಿವೆ. ಪಶ್ಚಿಮ ಘಾಟ್ಗಳು ನಮ್ಮ ಮಾನ್ಸೂನ್ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಕೀಲಕ ಪಾತ್ರ ವಹಿಸುತ್ತವೆ. ಜೂನ್, ಜುಲೈ ತಿಂಗಳುಗಳಲ್ಲಿ ಅರೇಬಿಯಾ ಸಮುದ್ರದಿಂದ ಬರುವ ತೇವಾಂಶ ತುಂಬಿದ ಗಾಳಿಗಳು ಈ ಬೆಟ್ಟಗಳಿಗೆ ಡಿಕ್ಕಿ ಹೊಡೆದು ಮೋಡಗಳಾಗಿ ಬದಲಾಗಿ ಮುಸಲಧಾರೆ ಮಳೆಯಾಗಿ ಸುರಿಯುತ್ತವೆ. ಈ ಮಳೆಗಳೇ ಗೋವಾ, ಕೇರಳ, ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಸಮೃದ್ಧ ಕೃಷಿ ಮತ್ತು ಜೀವನವನ್ನು ತಂದಿವೆ. ಸುಮಾರು 8 ಕೋಟಿ ವರ್ಷಗಳ ಹಿಂದೆ ಭಾರತ ಮತ್ತು ಆಸ್ಟ್ರೇಲಿಯಾ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಮೇಲೆ ಒಟ್ಟಿಗೆ ಇದ್ದವು. ಆದರೆ ಟೆಕ್ಟಾನಿಕ್ ಶಕ್ತಿಗಳು, ಪ್ಲೇಟ್ ಟೆಕ್ಟಾನಿಕ್ಸ್, ಅವುಗಳನ್ನು ಬೇರ್ಪಡಿಸಿದವು. ಪೂರ್ವ ಘಾಟ್ಗಳು, ಈಸ್ಟರ್ನ್ ಘಾಟ್ಸ್ ಒಡಿಶಾ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ಪ್ರದೇಶಗಳಲ್ಲಿರುವವು ಒಮ್ಮೆ ಆಸ್ಟ್ರೇಲಿಯಾ ಪಶ್ಚಿಮ ಬೆಟ್ಟಗಳೊಂದಿಗೆ ಒಂದೇ ಸರಣಿಯ ಭಾಗಗಳಾಗಿದ್ದವು. ಸುಮಾರು 7 ಕೋಟಿ ವರ್ಷಗಳ ಹಿಂದೆ ಭಾರತ ಏಕಾಂಗಿಯಾಗಿ ಉತ್ತರ ಪೂರ್ವ ದಿಕ್ಕಿನತ್ತ ಕದಲಲು ಆರಂಭಿಸಿತು. ಆ ಸಮಯದಲ್ಲಿ ಶ್ರೀಲಂಕಾ ಕೂಡ ಭೂಗರ್ಭವಾಗಿ ಭಾರತದೊಂದಿಗೆ ಜೊತೆಯಾಗಿತ್ತು. ಸುಮಾರು 6 ಕೋಟಿ 60 ಲಕ್ಷ ವರ್ಷಗಳ ಹಿಂದೆ ಕ್ರಿಟೇಷಿಯಸ್ ಪ್ಯಾಲಿಯೋಜಿನ್ ಗಡಿಯಲ್ಲಿ ಭಾರತ ರಿಯೂನಿಯನ್ ಹಾಟ್ಸ್ಪಾಟ್, ಮ್ಯಾಗ್ಮಾ ಹಾಟ್ಸ್ಪಾಟ್ ಮೇಲೆಯಿಂದ ದಾಟುತ್ತಿದ್ದಂತೆ ದೊಡ್ಡ ದೊಡ್ಡ ಅಗ್ನಿಪರ್ವತ ಸ್ಫೋಟಗಳು ನಡೆದವು. ಇವು ಡೆಕ್ಕನ್ ಟ್ರ್ಯಾಪ್ಗಳಾಗಿ ರೂಪುಗೊಂಡವು. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ ಪ್ರದೇಶಗಳಲ್ಲಿ ಹರಡಿರುವ ವಿಶಾಲ ಅಗ್ನಿಪರ್ವತ ಪೀಠಭೂಮಿ. ಈ ಸ್ಫೋಟಗಳು ಭೂಮಿಯ ಮೇಲಿನ ಅತಿ ದೊಡ್ಡ ಕ್ಲಡ್ ಬಸಾಲ್ಟ್ ಘಟನೆಗಳಲ್ಲಿ ಒಂದು ಮತ್ತು ಇವು ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳ ಪ್ರದೇಶವನ್ನು ಆವರಿಸಿದವು. ಆ ಸಮಯದಲ್ಲಿ ಡೈನೋಸಾರ್ಗಳು ಭೂಮಿಯ ಮೇಲೆ ಆಧಿಪತ್ಯ ಸಾಧಿಸಿದ್ದವು. ಆದರೆ ಈ ಡೆಕ್ಕನ್ ಸ್ಫೋಟಗಳು ಮೆಕ್ಸಿಕೋದಲ್ಲಿನ ಚಿಕ್ಸುಲುಬ್ ಆಸ್ಟರಾಯ್ಡ್ ಘಾತದೊಂದಿಗೆ ಸೇರಿ ಡೈನೋಸಾರ್ಗಳನ್ನು ಅಂತ್ಯಗೊಳಿಸಿದವು. ಈ ಸ್ಫೋಟಗಳಿಂದ ಬಿಡುಗಡೆಯಾದ ವಿಷಕಾರಿ ಅನಿಲಗಳು ವಾತಾವರಣವನ್ನು ಬದಲಾಯಿಸಿ ದೊಡ್ಡ ಅಳಿವು, ಮಾಸ್ ಎಕ್ಸ್ಟಿಂಕ್ಷನ್ಗೆ ಕಾರಣವಾದವು. ಭಾರತದ ಪ್ರಯಾಣದ ವೇಗ ಅಸಾಧಾರಣವಾಗಿತ್ತು. ವರ್ಷಕ್ಕೆ 15 ರಿಂದ 20 ಸೆಂಟಿಮೀಟರ್ಗಳ ವೇಗದಲ್ಲಿ ಪ್ರಪಂಚದಲ್ಲಿನ ಇತರ ಪ್ಲೇಟ್ಗಳಿಗಿಂತ ವೇಗವಾಗಿ ಕದಲಿತು. ಈ ವೇಗದಿಂದಾಗಿ ಟೆಥಿಸ್ ಸಮುದ್ರ ಮುಚ್ಚಿಹಾಕಿತು. ಸುಮಾರು 5 ಕೋಟಿ ವರ್ಷಗಳ ಹಿಂದೆ ಇಯೋಸಿನ್ ಕಾಲದಲ್ಲಿ ಭಾರತ ಏಷ್ಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್ ಜೊತೆ ಡಿಕ್ಕಿ ಹೊಡೆದಾಗ ದೊಡ್ಡ ಭೂಗರ್ಭ ಕ್ರಾಂತಿ ನಡೆಯಿತು. ಈ ಡಿಕ್ಕಿಯಿಂದಾಗಿ ಹಿಮಾಲಯಗಳು ರೂಪುಗೊಂಡವು. 2400 ಕಿಲೋಮೀಟರ್ಗಳವರೆಗೆ ಹರಡಿರುವ ಪ್ರಪಂಚದಲ್ಲಿನ ಅತಿ ಎತ್ತರದ ಪರ್ವತ ಸರಣಿ. ಈ ಘರ್ಷಣೆ ಇನ್ನೂ ಮುಂದುವರೆದಿದೆ. ಇದರಿಂದ ಹಿಮಾಲಯಗಳು ವರ್ಷಕ್ಕೆ 5 ಮಿಲಿಮೀಟರ್ಗಳಂತೆ ಎತ್ತರಕ್ಕೆ ಬೆಳೆಯುತ್ತಿವೆ. ಹಿಮಾಲಯಗಳು ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧುದಂತಹ ಮಹಾನದಿಗಳ ಮೂಲಸ್ಥಾನ. ಹಿಮಾಲಯಗಳಲ್ಲಿ ಸಾವಿರಾರು ಟನ್ಗಳಷ್ಟು ಹಿಮಪಾತವಾಗಿ ಗ್ಲೇಷಿಯರ್ಗಳು, ಹಿಮ ನದಿಗಳು ರೂಪುಗೊಳ್ಳುತ್ತವೆ. ಬೇಸಿಗೆ ಕಾಲದಲ್ಲಿ ಈ ಹಿಮ ಕರಗಿ ನದಿಗಳಾಗಿ ಬದಲಾಗಿ ಭಾರತ ಮತ್ತು ಸುತ್ತಮುತ್ತಲ ದೇಶಗಳಿಗೆ ಜೀವನಾಡಿಗಳಾಗಿ ಕೆಲಸ ಮಾಡುತ್ತವೆ. ಅದಕ್ಕೆ ಹಿಮಾಲಯಗಳನ್ನು ದೇವಭೂಮಿ ಎಂದು ಕರೆಯುತ್ತಾರೆ. ಇವು ಕೇವಲ ಪರ್ವತಗಳಲ್ಲ, ನಮ್ಮ ನೀರಿನ ಸಂಪನ್ಮೂಲಗಳು ಮತ್ತು ವಾತಾವರಣಕ್ಕೆ ಕೀಲಕ. ಇದೇ ಗಾಂಡ್ವಾನಾದಿಂದ ಹಿಮಾಲಯಗಳವರೆಗಿನ ಭಾರತದ ಜನ್ಮಕಥೆ. ಪ್ರತಿ ಕಲ್ಲು, ಪ್ರತಿ ನದಿ, ಪ್ರತಿ ಬೆಟ್ಟ ನಮ್ಮ ಇತಿಹಾಸಕ್ಕೆ ಸಾಕ್ಷಿ. ಹಿಮಾಲಯಗಳನ್ನು ನೋಡುತ್ತಿರುವಾಗ ಅಥವಾ ಗಂಗಾ ಪ್ರವಾಹವನ್ನು ಅನುಭವಿಸುತ್ತಿರುವಾಗ ನೀವು ಕೋಟ್ಯಂತರ ವರ್ಷಗಳ ಹಳೆಯ ಭೂಗರ್ಭ ಕಥೆಯನ್ನು ನೋಡುತ್ತಿದ್ದೀರಿ. ಇದೇ ನಮ್ಮ ಭಾರತದ ನಿಜವಾದ ಮಹತ್ವ. ಅದರ ಅತೀತವು ಭೂಮಿಯ ಸ್ಪಂದನಗಳಲ್ಲಿ ಅಡಗಿದೆ ಮತ್ತು ಭವಿಷ್ಯ ಪ್ರಕೃತಿಯೊಂದಿಗೆ ಸಾಮರಸ್ಯವಾಗಿ ಸಾಗುತ್ತದೆ. ಈ ಕತೆ ನಿಮ್ಗೆ ಇಷ್ಟವಾದರೆ
ಮತ್ತಷ್ಟು ಅದ್ಭುತ ಭೂಗರ್ಭ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.